ಸಂಧಾನಕ್ಕೆ ಒಪ್ಪದ ಇರಾನ್ಗೆ ಟ್ರಂಪ್ ಕಠಿಣ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿ ಫೈನಲ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸಂಧಾನಕ್ಕೆ ನಾವು ಒಪ್ಪಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಅಮೆರಿಕಾದಿಂದ ಗಲ್ಫ್ ದೇಶಗಳಿಗೆ ಮತ್ತಷ್ಟು ಸೇನೆಯನ್ನ ರವಾನೆ ಮಾಡಲಾಗಿದೆ. ಈಗ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ, ಭೀಕರ ರೀತಿಯಲ್ಲಿ ದಾಳಿ ನಡೆಯುತ್ತಾ, ಹೀಗೆ ಹಲವಾರು ಚರ್ಚೆಗಳಂತೂ ಜಾಗತಿಕವಾಗಿ ನಡೀತಾ ಇದೆ. ಸಂಧಾನದ ಬಗ್ಗೆ ಅಮೆರಿಕ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು ಕೂಡ ಇರಾನ್ ಅದಕ್ಕೆ ಒಪ್ಪುತ್ತಾ ಇಲ್ಲ. ಇನ್ನೊಂದು ಕಡೆ ಗಲ್ಫ್ ದೇಶಗಳಲ್ಲಿ ಅಮೆರಿಕದ 57,000 ಸೈನಿಕರನ್ನ ನಿಯೋಜನೆ ಮಾಡಲಾಗಿದೆ, ಅಲ್ಲಿಗೆ ಕರೆಸಲಾಗಿದೆ ಅಂತ ಮಾಹಿತಿ ಇದೆ. ಇರಾನ್ ಮೇಲೆ ಅಣ್ವಸ್ತ್ರ ಬಾಂಬ್ ಅನ್ನು ಅಮೆರಿಕ ಹಾಕುತ್ತಂತೆ ವಿಶ್ವಸಂಸ್ಥೆಯ ಮಾಜಿ ಅಧಿಕಾರಿಯಿಂದ ಈ ಸ್ಫೋಟಕ ಹೇಳಿಕೆಯನ್ನ ನೀಡಲಾಗಿದೆ. ಮೊಹಮ್ಮದ್ ಸಫಾ ಎಂಬ ಅಧಿಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲಾಭಿ ಕಾರಣಕ್ಕೆ ಅಣುಬಾಂಬ್ ದಾಳಿ ಹೊರಬಿದ್ದಿಲ್ಲ, ಇಡೀ ವಿಶ್ವಕ್ಕೆ ಆತಂಕ ಎದುರಾಗುತ್ತೆ ಅಂತೇಳಿ ಸಫಾ ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟ್ರಂಪ್ ಅವರ ಸೇನೆಯನ್ನ ಕಳಿಸಿ ನಾವು ನೋಡ್ಕೋತೀವಿ ಅಂತ ಹೇಳಿ ಇರಾನ್ ಎದುರೇಟನ್ನ ಕೊಡ್ತಾ ಇದೆ. ಒಂದ್ ಕಡೆ ಇರಾನ್ ಬಗ್ತಾ ಇಲ್ಲ, ತನ್ನ ಪ್ರತಿದಾಳಿಯನ್ನ ಮುಂದುವರೆಸಿದೆ. ಇನ್ನೊಂದು ಕಡೆ ಅಣುಬಾಂಬ್ ದಾಳಿಯ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ. ಇದರಿಂದಾಗಿ ಜಾಗತಿಕವಾಗಿನೂ ಕೂಡ ಎಫೆಕ್ಟ್ ಆಗುತ್ತೆ, ವಿಶ್ವಕ್ಕೆ ಆತಂಕ ಎದುರಾಗುತ್ತೆ ಅಂತ ಹೇಳಿ ಅಧಿಕಾರಿಯೊಬ್ಬರು ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನರಕ ತೋರಿಸ್ತೀವಿ ಅಂತ ಹೇಳಿ ಅಮೆರಿಕ ಈ ಹಿಂದೆ ಹೇಳಿತ್ತು. ಈಗ ಅಣುಬಾಂಬ್ ಎಚ್ಚರಿಕೆಯನ್ನ ನೀಡಲಾಗಿದೆ. ಸಂಧಾನಕ್ಕೆ ಒಪ್ತಾ ಇಲ್ಲ ಇರಾನ್, ಪದೇ ಪದೇ ಟ್ರಂಪ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಬಟ್ ಈಗ ಯುದ್ಧ ನಿಲ್ಲಿಸುವಂತ ನಿಟ್ಟಿನಲ್ಲಿ ಇದು ಫೈನಲ್ ಎಚ್ಚರಿಕೆ, ಫೈನಲ್ ವಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ದಾಳಿಯ ಸ್ವರೂಪವನ್ನ ನಿರ್ಧಾರ ಮಾಡುತ್ತೆ ಅನ್ನೋದು ಈಗ ಕುತೂಹಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್, ಒಂದ್ ಕಡೆ ಇರಾನ್ ಸಂಧಾನಕ್ಕೆ ಬಗ್ಗಲ್ಲ ಜಗ್ಗಲ್ಲ, ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನಾವು ಕೂಡ ಪ್ರತಿದಾಳಿ ಮಾಡ್ತೀವಿ ಅಂತ ಈ ಕ್ಷಣಕ್ಕೂ ಹೇಳ್ತಾ ಇದ್ರು ಕೂಡ ಟ್ರಂಪ್ ಫೈನಲ್ ವಾರ್ನಿಂಗ್ ಅಂತ ಹೇಳ್ತಿದಾರಲ್ಲ. ಸೊ ಮುಂದೆ ಯಾವ ತರ ದಾಳಿಯ ಒಂದು ಎಚ್ಚರಿಕೆಯನ್ನ ಅಮೆರಿಕ ಕೊಡ್ತಾ ಇದೆ ಈಗ? ಶರ್ಮಿತಾ, ಫೈನಲ್ ವಾರ್ನಿಂಗ್ ಅನ್ನೋದು ಕಳೆದ ಒಂದು ವಾರದಿಂದ ಬರ್ತಾನೆ ಇದೆ. ಅಂದರೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ನಾನು ಮುಗಿಸೇ ಬಿಟ್ಟಿದ್ದೀನಿ ನಾನು ಇರಾನ್ನ, ಏನೂ ಇಲ್ಲ, 90% ಎಲ್ಲ ಡೆಮಾಲಿಷ್ ಆಗಿದೆ ಇರಾನ್ ಅಂತ ಹೇಳ್ತಾರೆ ಟ್ರಂಪು. ಸೊ ಈಗ ಅಫಿಷಿಯಲ್ ಆಗಿ ಏನಂದರೆ ಒಂದು ಅಡಿಷ್ನಲ್ ಆಗಿ ಒಂದು 20,000 ಭೂಸೇನಾ ಸೈನಿಕರನ್ನು ಗಲ್ಫ್ ರಾಷ್ಟ್ರಗಳಿಗೆ, ಎಸ್ಪೆಷಲಿ ಕಾರ್ಗ್ ದ್ವೀಪ ಏನಿದೆ ಅಲ್ಲಿಗೆ ಡಿಪ್ಲಾಯ್ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಬಂದಿದೆ. ಒಟ್ಟಾರೆ ಗಲ್ಫ್ ರಾಷ್ಟ್ರಗಳಲ್ಲಿ ಸುಮಾರು ಒಂದು 57,000 ಸೈನಿಕರನ್ನ ಡಿಪ್ಲಾಯ್ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ನಾನು ಯುದ್ಧಕ್ಕೆ ಆರ್ಡ್ರ್ ಮಾಡ್ಬೋದು ಅಂತಕ್ಕಂಥದ್ದು ಟ್ರಂಪ್ ವಲಯದಲ್ಲಿ ಕೇಳಿಬಂದಿರತಕ್ಕಂಥ ಮಾತುಗಳು. ಆದರೆ ಇರಾನ್ ಅಷ್ಟು ಸುಲಭವಾಗಿ ರೆಡಿ ಇಲ್ಲ. ಸೊ ಮೊನ್ನೆ ಒಂದು 2 ದಿನದಿಂದ ಒಂದು ಟ್ವೀಟ್ ಮಾಡಿದರು, ಕಮ್ ಟು ಹೆಲ್ ಅಂತ, ಅಂದರೆ ನೀವು ನರಕಕ್ಕೆ ಬನ್ನಿ ಅಂತ ಇರಾನ್ ಸೇನೆಯವರು ಟ್ವೀಟ್ ಮಾಡಿದರು. ಏನೋ ಟ್ರಂಪ್ ಸೇನೆ ಕಳಿಸ್ತಾರೆ ಅಂತ ಹೇಳಿದ್ರಲ್ಲ ಅವಾಗ. ಸೊ ಈಗ ಅಪ್ಡೇಟ್ ಮಾಡೋದು ಮಾಡ್ತಾ ಇದ್ದಾರೆ, ಏನೋ ಬನ್ನಿ ನೀವು ಈ ನರಕಕ್ಕೆ, ನಿಮ್ಮನ್ನು ಹೆಣವಾಗಿ ಕಾಫಿನ್ ಬಾಕ್ಸಲ್ಲಿ ಅಂದರೆ ಶವದ ಪೆಟ್ಟಿಗೆಯಲ್ಲಿ ನಿಮ್ಮೆಲ್ಲ ಸೈನಿಕರನ್ನ ತುಂಬಿ ವಾಪಸ್ ಕಳಿಸ್ತೀವಿ ಅಂತಕ್ಕಂಥದ್ದು ಇರಾನ್ ಒಂದು ಎದುರೇಟು ಕೊಟ್ಟಿದೆ. ಅಂದರೆ ನೀವು ಬಂದವ್ರನ್ನ ನೀವು ಜೀವಂತವಾಗಿ ವಾಪಸ್ ಕಳಿಸಲ್ಲ, ನಿಮ್ಮನ್ನು ನಾವು ಉಳಿಸೋದಿಲ್ಲ ಅಂತಕ್ಕಂಥದ್ದು ಇರಾನ್ ವಾರ್ನಿಂಗ್ ಕೊಡ್ತಿರ್ತಕ್ಕಂಥದ್ದು. ಆಮೇಲೆ ಹೇಳ್ತಿದ್ದಾರೆ, ಏನೋ ಸೌದಿ ಒಂದು ಅಟ್ಯಾಕ್ ಮಾಡ್ತಾ ಇದೆ ಇರಾನ್ ಮೇಲೆ ಈಗ ಉಲ್ಟಾ. ಏನೋ ಇರಾನು ಸೌದಿಯಲ್ಲಿರ್ತಕ್ಕಂಥ ಅಮೆರಿಕದ ನೆಲೆಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತು, ಈಗ ಅದಕ್ಕೆ ಕೌಂಟರ್ ಆಗಿ ಸೌದಿ ಅರೇಬಿಯಾ ನಿನ್ನೆಯಿಂದ ಒಂದು ದಾಳಿಯನ್ನು ಶುರು ಮಾಡಿದೆ, ಕೆಲವು ಕಡೆ ಮಿಸೈಲ್ನ ಹಾರಿಸಿದೆ ಒಂದು. ಮತ್ತು ಇನ್ನೊಂದು ಕಡೆ ಅಮೆರಿಕ ಟ್ರಂಪ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಕಂಪ್ಲೀಟಾಗಿ ನಿಮ್ದು ಏನು ಸ್ಥಾವರಗಳಿದ್ದಾವೆ ವಿದ್ಯುತ್ ಸ್ಥಾವರಗಳು ಅವನ್ನ ಕಂಪ್ಲೀಟಾಗಿ ನಾವು ಡೆಮಾಲಿಷ್ ಮಾಡ್ತೀವಿ, ನಿಮ್ಗೆ ಇಡೀ ದೇಶಕ್ಕೆ ಸಾಕಷ್ಟು ನಷ್ಟ ಉಂಟು ಮಾಡ್ತೀವಿ ಅಂತಕ್ಕಂಥದ್ದು ಒಂದು ಎಚ್ಚರಿಕೆ. ಅದ್ರ ನಡುವೆ ಹೇಳ್ತಿದ್ದಾರೆ, ಇರಾನ್ನಲ್ಲಿ ಏನು ಸಾಕಷ್ಟು ಯುರೇನಿಯಂ ಸ್ಟಾಕ್ ಮಾಡಿದರೆ ಮತ್ತು ಅಣ್ವಸ್ತ್ರವನ್ನು ಸ್ಟಾಕ್ ಮಾಡಿದರೆ ಅದನ್ನು ಅಂದರೆ ಸರ್ವನಾಶ ಮಾಡೋದ್ರ ಬದಲು ಅದನ್ನು ನಾವು ಸೀಸ್ ಮಾಡ್ತೀವಿ, ಅಮೆರಿಕ ತನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆ ನೀಡಿದ್ದಾರೆ. ಆ ಕಾರಣಕ್ಕಾಗಿ ಈಗ ಭೂಸೇನೆಯನ್ನು ನುಗ್ಗಿಸುವಂತಹ ಪ್ರಯತ್ನದಲ್ಲಿ ಟ್ರಂಪ್ ಇರ್ತಕ್ಕಂಥದ್ದು. ಹೀಗಾಗಿ ಇರಾನ್ ಯಾವುದೇ ಮಾತಿಗೆ ಕೂಡ ಅದು ಬಗ್ತಾ ಇಲ್ಲ. ಅಂದರೆ ಟ್ರಂಪ್ ಒಂದು ಮಾತು ಹೇಳ್ತಿದ್ದಾರೆ, ನೋಡಿ ನಾನು ಸಾಕಷ್ಟು ದೇಶಗಳ ಜೊತೆ ನಾನು ಮಾತಾಡ್ತಾನೆ ಇರಲಿಲ್ಲ, ವಿರೋಧಿ ರಾಷ್ಟ್ರಗಳಿತ್ತು, ನನಗೆ ಶತ್ರುಗಳಿದ್ದರು, ಅಂತಹ ದೇಶಗಳ ಜೊತೆ ನಾನಿವತ್ತು ಮಾತುಕತೆಗೆ ಇಳಿದಿದ್ದೀನಿ. ಕಾರಣ ಯುದ್ಧವನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಉದ್ದೇಶದಿಂದ ನಾನಿವತ್ತು ಬೇರೆ ಬೇರೆ ಮಾತಾಡಿಸ್ತಾ ಇರೋ ದೇಶಗಳ ಜೊತೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಹಾಗಾಗಿ ಯುದ್ಧ ನಿಲ್ಲಬೇಕು ಅಂತಕ್ಕಂಥದ್ದು ಟ್ರಂಪ್ ಮಾತು, ಅಂದರೆ ಒಂದು ಕಂಡೀಷನ್ಸ್. ಆದರೆ ಇರಾನ್ ಯಾವುದೇ ಕಂಡೀಷನ್ಸ್ಗೆ ಒಪ್ತಾ ಇಲ್ಲ. ಫಸ್ಟು ನೀವೊಂದು ಕಂಡೀಷನ್ಸ್ಗೆ, ಏನೋ ಇರಾನ್ 5 ಕಂಡೀಷನ್ಸ್ ಹಾಕಿತ್ತು, ಆ ಕಂಡೀಷನ್ಸ್ಗೆ ನಾನು ಒಪ್ಪಿದರೆ ಯುದ್ಧ ನಿಲ್ಲಿಸ್ತೀವಿ ಅಂತಕ್ಕಂಥದ್ದು ಇರಾನು. ಆದರೆ ಟ್ರಂಪು ಫಸ್ಟು ಯುರೇನಿಯಂನ ಏನಾದರೂ ಮಾಡಿ ಸೀಸ್ ಮಾಡ್ಕೋಬೇಕು ನಾವು ಅಣ್ವಸ್ತ್ರಗಳನ್ನ ಅಂತಕ್ಕಂಥದ್ದು ಟ್ರಂಪ್. ಹೀಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಇಡೀ ಗಲ್ಫ್ ರಾಷ್ಟ್ರಗಳ 3 ರಾಷ್ಟ್ರಗಳ ನಡುವೆ ಯುದ್ಧವನ್ನು ಗಮನಿಸಿದರೆ ಬೇರೆ ಬೇರೆ ದೇಶಗಳಿಗೆ ಸಾಕಷ್ಟು ಹಾನಿಯಾಗಿದೆ. ಫಾರ್ ಎಕ್ಸಾಂಪಲ್ ನಾವು ಭಾರತವನ್ನು ನೋಡೋದಾದರೆ ನಾವು ಇಲ್ಲೇ ನೋಡ್ತಾ ಇದ್ದೀವಿ, ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಗ್ಯಾಸ್, ಅದರಲ್ಲೂ ಆಟೋ LPG ಸುಮಾರು ಒಂದು 35ರಿಂದ 40 ರೂಪಾಯಿ ಜಾಸ್ತಿ ಆಗಿದೆ ಪರ್ kg. ಯುದ್ಧ ಶುರುವಾಗಿ 30 ದಿನಗಳನ್ನ 32 ದಿನ ಗಮನಿಸಿದರೆ. ಮತ್ತು ಶೇರ್ ಮಾರ್ಕೆಟ್ ಕಡೆ ನೋಡೋದಾದರೆ ಶರ್ಮಿತ ಸುಮಾರು 40 ಲಕ್ಷ ಕೋಟಿಯಷ್ಟು ಲಾಸ್ ಆಗಿದೆ ಶೇರ್ ಮಾರ್ಕೆಟಲ್ಲಿ. ಮತ್ತು ನಾವು ಹಂಗೆ ರೂಪಾಯಿ ನೋಡ್ತಾ ಇದ್ದರೆ ರೂಪಾಯಿದು ಡಾಲರ್ ಇದ್ದರೆ ರೂಪಾಯಿ ವ್ಯಾಲ್ಯೂ ಕುಸಿತೋಗಿದೆ.
ಏನು ಇವತ್ತು 94-95 ರೂಪಾಯಿ ವ್ಯಾಲ್ಯೂ ಬಂದಿದೆ. ಸೊ ಅಲ್ಲೂ ಕೂಡ ಸಾಕಷ್ಟು ನಷ್ಟ ಆಗ್ತಾ ಇದೆ. ಹೀಗಾಗಿ ಮತ್ತೆ ನೋಡಿ ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಶುರು ಆದಮೇಲೆ ಭಾರತೀಯರೇನಿದ್ರು ಸುಮಾರು ಒಂದು 2-2.5 ಲಕ್ಷ ಜನ ಭಾರತೀಯರ ಕೆಲಸ ಕಳ್ಕೊಂಡು ವಾಪಸ್ ಬಂದಿದ್ದಾರೆ. ಹಾಗೆ ಭಾರತದ ಪರಿಸ್ಥಿತಿಯೇ ಈ ರೀತಿ ಇರುವಾಗ ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಏನೆಲ್ಲ ನಷ್ಟಗಳಾಗಿರ್ಬೋದು, 3 ದೇಶಗಳಿಂದಾಗಿ ಇತರೆ ಬೇರೆ ಗಲ್ಫ್ ರಾಷ್ಟ್ರಗಳು ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಯಾವ ರೀತಿ ನಷ್ಟ ಆಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಮತ್ತು ಹಡಗುಗಳು ಏನೋ ನಾವೇನು ಕಂಡೀಷನ್ ಮೇಲಲ್ಲ, ಒಂದು ರೀತಿಯ ಸ್ನೇಹದ ದೃಷ್ಟಿಯಿಂದ ಒಂದು 20 ಹಡಗುಗಳನ್ನ ಕಳಿಸಿದ್ವಿ ಅಂತ ಹೇಳ್ತಾ ಇದೆ ಇರಾನ್. ಆದರೆ ಅಮೆರಿಕ ಈ ರೀತಿ ಪ್ರೆಷರೈಸ್ ಮಾಡಿ ಏನಾದರೂ ಕಂಡೀಷನ್ ಹಾಕಿದ್ರೆ ನಾವೀಗೇನು ಹಡಗುಗಳನ್ನ ಹರ್ಮುಜ್ ಜಲಸಂಧಿಯಿಂದ ಬಿಡ್ತಾ ಇದ್ದೀವಿ, ಆ ಜಲಸಂಧಿಯನ್ನು ಕೂಡ ನಾವು ಸಂಪೂರ್ಣವಾಗಿ ಬಂದ್ ಮಾಡಿ ಮಿತ್ರ ರಾಷ್ಟ್ರಗಳಿಗೂ ಕೂಡ ಹಡಗುಗಳನ್ನು ಕಳಿಸುವಂತಹ ಪ್ರಯತ್ನವನ್ನು ನಿಲ್ಲಿಸ್ತೀವಿ ಅಂತಕ್ಕಂಥದ್ದು ಇರಾನ್ ಒಂದು ವಾರ್ನಿಂಗ್ ಮಾಡಿರೋದು. ಹೀಗಾಗಿ ಟ್ರಂಪ್ ಮೇಲೆ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಒತ್ತಡ ಹೆಚ್ಚಾಗುತ್ತೆ. ಯಾಕೆಂದರೆ ನೋಡಿ, ಸಾಕಷ್ಟು ದೇಶಗಳಿಗೆ ಆರ್ಥಿಕ ನಷ್ಟ ಆಗ್ತಾ ಇದೆ, ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ, ತೈಲ ಸಮಸ್ಯೆ ಆಗ್ತಾ ಇದೆ. ಇನ್ನೊಂದು ಬೆಳಗ್ಗೆಯಿಂದ ಒಂದು ನ್ಯೂಸ್ ಬರ್ತಾ ಇದೆ, ಏನು ಇರಾನ್ ಮೇಲೆ ಅಮೆರಿಕ ಯುದ್ಧ ಘೋಷಣೆ ಮಾಡೋದಕ್ಕಿಂತ ಮೊದಲೇ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿತ್ತು ಅಂತ. ಅಲ್ಲಿ ಅಮೆರಿಕದ ಒಬ್ಬರು ಸಚಿವರು ಬ್ರೂಕರ್ ಅಂತ, ಸೊ ಆ ವ್ಯಕ್ತಿ ಏನು ಸೇನೆಗೆ ಒಂದಿಷ್ಟು ಮಿಲಿಟರಿ ಫಂಡನ್ನು ಕೊಡಿ ಅಂತ ಕೇಳಿದರು. ಆ ಫಂಡನ್ನು ಅಮೆರಿಕದಲ್ಲಿ ಮಿಸ್ಯೂಸ್ ಮಾಡುವಂಥ ಸಾಧ್ಯತೆ ಇತ್ತು ಅಂತೇಳಿ ಅಲ್ಲಿನ ಕೆಲವು ವಿದೇಶಿ ಮಾಧ್ಯಮ, ನ್ಯೂಯಾರ್ಕ್ ಟೈಮ್ಸ್ ಅಂತ ವಿದೇಶಿ ಮಾಧ್ಯಮಗಳು ವರದಿ ಮಾಡಿದ್ದೇವೆ. ಹೀಗಾಗಿ ಅಮೆರಿಕದಲ್ಲಿ ಸೇನೆಯ ಫಂಡನ್ನು ಮಿಸ್ಯೂಸ್ ಮಾಡುವಂಥ ಒಂದು ಸ್ಕ್ಯಾಮ್ ನಡೆದಿತ್ತು ಅಂತಕ್ಕಂಥದ್ದು ಅಲ್ಲೇ ಚರ್ಚೆ ಆಗ್ತಿದೆ. ಇದರೆಲ್ಲದರ ನಡುವೆ ಶರ್ಮಿತಾ, ನಾವು 3 ದಿನದ ಹಿಂದೆ ಗಮನಿಸಬಹುದು, ನೋ ಕಿಂಗ್ ಸ್ಟೇ ಅಂದರೆ ಟ್ರಂಪ್ ಯುದ್ಧ ನೀತಿ ಏನಿತ್ತು, ಅಲ್ಲಿ ಅಮೆರಿಕನರೇ ಸಾಕಷ್ಟು ಜನ ರೊಚ್ಚಿಗೆದ್ದಿದ್ರು. ಏಕಾಏಕಿ ಯಾವುದೋ ದೇಶಕ್ಕೆ ನುಗ್ಗಿ ಈ ರೀತಿ ಅಲ್ಲೇ ದೇಶದ ಮೇಲೆ ಯುದ್ಧ ಘೋಷಣೆ ಮಾಡ್ತಕ್ಕಂಥದ್ದು, ಏನೋ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಕ್ಕಂಥದ್ದು, ಶಾಲೆಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಮಕ್ಕಳನ್ನು ಕೊಲ್ಲುವಂಥದ್ದು, ಈ ರೀತಿಯ ಟ್ರಂಪ್ ನಡವಳಿಕೆ ಸರಿ ಇಲ್ಲ. ಅಲ್ಲಿ ಇರಾನ್ನಲ್ಲಿ ಖಮೇನಿಯನ್ನು ಇವರು ಸರ್ವಾಧಿಕಾರಿ ಅಂತಾರೆ, ಆದರೆ ಟ್ರಂಪ್ ವ್ಯಕ್ತಿತ್ವ ನೋಡಿದ್ರೆ ಈತನೇ ಒಂದು ರೀತಿಯ ಸರ್ವಾಧಿಕಾರಿ ಅಂತ ವರ್ತಿಸ್ತಾನೆ. ಈತ ಹೇಗೆ ಸಾಧ್ಯ ಇದು? ನಮ್ಮನ್ನೆಲ್ಲ ಅಂದರೆ ಒಂದು ದೇಶ ಅಂದಮೇಲೆ ಅಲ್ಲಿರ್ತಕ್ಕಂಥ ಸರ್ಕಾರದ ಭಾಗವಾಗಿರ್ತಕ್ಕಂಥ ಸಚಿವರನ್ನ, ತಜ್ಞರನ್ನೆಲ್ಲ ಅಭಿಪ್ರಾಯ ತಗೋಬೇಕು, ಆಮೇಲೆ ಯುದ್ಧಕ್ಕೆ ಮುಂದಾಗಬೇಕು. ಆದರೆ ಟ್ರಂಪ್ ಏಕಪಕ್ಷೀಯವಾಗಿ ನಿರ್ಧಾರ ತಗೊಳ್ತಾರೆ, ಏಕಾಏಕಿ ಯುದ್ಧ ಘೋಷಣೆ ಮಾಡ್ತಾರೆ. ಹೀಗಾಗಿ ಅಮೆರಿಕದ ಮರ್ಯಾದೆ ಹಾಳಾದಾಗಲ್ಲದೆ ಜಾಗತಿಕ ಮಟ್ಟದಲ್ಲಿ ಇತರ ರಾಷ್ಟ್ರಗಳಿಗೆ ಹೇಗೆಲ್ಲ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಹಾಗಾಗಿ ಅಮೆರಿಕದ ಯುದ್ಧ ನೀತಿ ಏನಿದೆ ಅದನ್ನು ಖಂಡಿಸಿ ಕಳೆದ 2 ದಿನಗಳಿಂದ ಕೂಡ ಅಮೆರಿಕದ ಸಾಕಷ್ಟು ಸ್ಟೇಟ್ಸ್ಗಳಲ್ಲಿ ಪ್ರೊಟೆಸ್ಟ್ ಆಗ್ತಾ ಇತ್ತು. ಸೊ ಈ ಪ್ರೊಟೆಸ್ಟು ಯುರೋಪ್ ಖಂಡದಲ್ಲೂ ಕೂಡ ಒಂದಿಷ್ಟು ಧ್ವನಿ ಮಾಡ್ತು. ಮೊನ್ನೆ ಬ್ರಿಟನ್ನಲ್ಲೂ ಕೂಡ ನೋ ಕಿಂಗ್ ಸ್ಟೇ ಅಂತ ಪ್ರೊಟೆಸ್ಟ್ ಮಾಡಿದ್ರು. ಅಂದರೆ ಅರಸರ ಆಳ್ವಿಕೆ ಒಂದು ರೀತಿ ಅರಸರ ಸರ್ವಾಧಿಕಾರಿ ಅಂತ ವರ್ತಿಸ್ತಾರೆ, ಇದು ಪ್ರಜಾಪ್ರಭುತ್ವ ಬರಬೇಕು. ಈ ನಿಟ್ಟಿನಲ್ಲಿ ಸಾಕಷ್ಟು ದೇಶಗಳು, ಈ ಇರಾನ್ ಗಲ್ಫ್ ದೇಶಗಳ ಮೇಲೆ ಯುದ್ಧ ಶುರು ಆದಮೇಲೆ ಸಾಕಷ್ಟು ದೇಶಗಳಲ್ಲಿ ಈ ರೀತಿಯ ನೋ ಕಿಂಗ್ ಸ್ಟೇ ಪ್ರೊಟೆಸ್ಟ್ಗಳು ಕೂಡ ವ್ಯಾಪಕ ಆಗ್ತಾ ಇದೆ ಶರ್ಮಿತಾ.